ಹಾಯ್ ಹಲೋ ವೆಲ್ಕಮ್ ಟು ಟೆಕ್ ನ್ಯೂಸ್ ಎಪಿಸೋಡ್ 54ಗೆ ಒತ್ತಲ್ಲ ಸ್ವಾಗತ ಬ್ರದರ್ಸ್. ಏನಿಲ್ಲ, ಡೈಲಿ ನಂಗೆ ಅವೇ ತಗೊಳ್ಳೋ ಟೆಕ್ ನ್ಯೂಸ್ ಇರೋದು ಬೇರೆ ಏನಿಲ್ಲ. ಏನಂದ್ರೆ ಸ್ವಲ್ಪ ಫನ್ನಿ ಆಗಿದಾವೆ, ಇದರಲ್ಲೂ ಕೆಲವೊಂದು ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಇದಾವ. ಈ ವಿಡಿಯೋ ಮಾತ್ರ ಎಂಡೋರಿ ನೋಡ್ಕೋಣ. ಎಂಡೋರಿ ನೋಡಿದ್ರೆ ಟೆಕ್ನಾಲಜಿ ರಿಲೇಟೆಡ್ ಮಾತ್ರ ನಿಮಗೆ ಭಾಳಷ್ಟು ನಾಲೆಜ್ ಗೇನ್ ಆಗುತ್ತೆ ಈ ವಿಡಿಯೋ ನೋಡೋದ್ರಿಂದ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ಬಂದಿದ್ರೆ ಮಾತ್ರ ಕೆಳಗಡೆ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಮಾಡುತ್ತೆ ಕ್ಲಿಕ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫೀಲ್ ಆಗಿ ಇದ್ರ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೇನೆ ನಿಮಗಾಗಿ. ಸೊ ಇನ್ನಕ್ಕೆ ಲೇಟು, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಸಲ ಈ ಫಸ್ಟ್ ಟೆಕ್ ನ್ಯೂಸ್ ನೋಡೋದು ಈ ಆ್ಯಪಲ್ ಕಡೆಯಿಂದ. ಈ ಆ್ಯಪಲ್ ನಿಜವಾಗ್ಲೂ ದ ಬೆಸ್ಟ್, ನಿಜವಾಗ್ಲೂ ಹೇಳ್ತೀನಿ ನೋಡಿ. ಇದು ಒಂದು ಕಾನ್ಫರೆನ್ಸ್ ಅನೌನ್ಸ್ ಆಗೈತೆ ಅಂತ ಹೇಳ್ಬೋದು. ಯಾವುದು ಒಂದು ವರ್ಲ್ಡ್ ವೈಡ್ ಡೆವಲಪರ್ ಕಾನ್ಫರೆನ್ಸ್ ಅಂತ. ಇದು ಬಂದ್ಬಿಟ್ಟು ಅಂತಂದ್ರೆ ಈ ಕಾನ್ಫರೆನ್ಸ್ ಯಾವಾಗ ಬರ್ತಂತ ಭಾಳಷ್ಟು ಜನ ವೇಟ್ ಮಾಡ್ತಿರ್ತಾರೆ ವರ್ಷದಲ್ಲಿ. ಪ್ರತಿ ವರ್ಷ ಇದು ಬರುತ್ತೆ ಕಾನ್ಫರೆನ್ಸು. ಈ ವರ್ಷ ಬಂದ್ಬಿಟ್ಟು ಅಂತಂದ್ರೆ 2023 ಇದು ಡೇಟ್ ಬಂದ್ಬಿಟ್ಟು ಜೂನ್ 5ನೇ ತಾರೀಕಿಂದ 9ನೇ ತಾರೀಕು ತನಕ ಇರುತ್ತೆ. ಮಿನಿಮಮ್ ಒಂದು 5 ಡೇಸ್ ಇರ್ತದೆ. ಈ 5 ಡೇಸ್ನಲ್ಲಿ ಟೆಕ್ನಾಲಜಿ ರಿಲೇಟೆಡ್ ಏನಾದರೂ ತಾಂಬಂದಿರ್ತಾರಲ್ಲ, ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಕೆಲವೊಂದು ಫೀಚರ್ಸು ಅಥವಾ VR ಹೆಡ್ಸೆಟ್ ಇರ್ತಾವಲ್ಲ, ಆ ಹೆಡ್ಸೆಟ್ ರಿಲೇಟೆಡ್ ಏನಾದರೂ ಅಪ್ಡೇಟ್ ತಾಂಬಂದಿರ್ಬೋದು. ಅದನ್ನ ಲಾಂಚ್ ಸಹ ಮಾಡ್ಬೋದು. ಕೆಲವೊಂದು ಕಾಂಪ್ಲೆಂಟ್ಸು ಮ್ಯಾಕ್ಗಳನ್ನ ಲಾಂಚ್ ಮಾಡಿದ್ರೆ ಲಾಂಚ್ ಮಾಡ್ಬೋದು, ಇರೋಕ್ಕಾಗಲ್ಲ. ಇವಾಗ ಪ್ರೆಸೆಂಟ್ ಅಂದರೆ iOS ಕೆಲವೊಂದು ಎಲ್ಲ ಇದಾಗೆ. ಯಾವ ನೀವೇನು ಆ್ಯಪಲ್ ಮೊಬೈಲ್ ಯೂಸ್ ಮಾಡ್ತಾರೆ ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ iOS ವರ್ಷನ್ 16 ವರ್ಕ್ ಆಗ್ತೈತೆ ಅಂತ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ಏನಂತಂದ್ರೆ ಇವಾಗ 17 ರಿಲೇಟೆಡ್ ಏನಾದರೂ ಅಪ್ಡೇಟ್ ರಿಲೀಸ್ ಮಾಡ್ಬೋದು. ಮ್ಯಾಕ್ ಬುಕ್ ರಿಲೇಟೆಡ್ ಅಪ್ಡೇಟ್ಗಳು, ಅದರ ಬಂದು ವಾಚ್ ರಿಲೇಟೆಡು, ಹೋಮ್ ಪಾಡು, TV OS ರಿಲೇಟೆಡ್ ಎಲ್ಲ ಪ್ರತಿಯೊಂದು ಅಪ್ಡೇಟ್ಸ್ ಏನಾದ್ರು ರಿಲೀಸ್ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಸೊ ಇದು ಬಂದ್ಬಿಟ್ಟು ಅಂದರೆ ಕ್ಯೂರಿಯಾಸಿಟಿ, ಪ್ರತಿಯೊಬ್ಬರು ಟೆಕ್ ಯೂಟ್ಯೂಬರ್ಸ್ ಇರ್ತಾರೆ, ಪ್ರತಿಯೊಬ್ಬರು ಕ್ಯೂರಿಯಾಸಿಟಿ ಇರುತ್ತೆ ಏನೇನು ಲಾಂಚ್ ಮಾಡ್ತಾರೆ. ಈ ಆ್ಯಪಲ್ಲಿ ಬಂದ್ಬಿಟ್ಟು ಫೀಚರ್ಸ್ ಮಾತ್ರ ಬೆಂಕಿ ಇರ್ತವೆ. ನಿಜವಾಗ್ಲೂ ನಾನು ವೇಟಿಂಗ್ ಫಾರ್ ದಟ್. ಹೆಂಗಿರ್ತವೆ ಏನೋ ಗೊತ್ತಿಲ್ಲ ಫೀಚರ್ಸು, ನಾನು ನಿಜವಾಗ್ಲೂ ವೇಟ್ ಮಾಡ್ತಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಏನೋ ಗೊತ್ತಿಲ್ಲ. ಈ VR ಹೆಡ್ಸೆಟ್ ಅಂತೂ ಕನ್ಫರ್ಮ್ ಲಾಂಚ್ ಮಾಡ್ತಾರೆ. ಯಾಕಂತಂದರೆ ಇದು ಆಲ್ರೆಡಿ ಭಾಳ ಅವಲೇ ಒಂದೊಂದು ಹತ್ತತ್ರ ಬಂದ್ಬಿಟ್ಟು 7 ತಿಂಗಳಿಂದ ಟಾಕ್ ಐತಿದ್ದು. ಲಾಂಚ್ ಮಾಡ್ತಾರೆ. ಅಪ್ರಾಕ್ಸಿಮೇಟ್ಲಿ ಒಂದು 3-4 ಲಕ್ಷ ಇರುತ್ತೆ ಅಂತ ಹೇಳ್ತಾರೆ VR ಹೆಡ್ಸೆಟ್. ಅದೇ ವರ್ಚುವಲ್ ರಿಯಾಲಿಟಿ ಏನಂತಂದ್ರೆ ನೀವು ಮೂವೀಸ್ ನೋಡ್ಬೋದು, ಪ್ರತಿಯೊಂದು ಗೇಮಿಂಗ್ ಆಡೋ ಎಕ್ಸ್ಪೀರಿಯನ್ಸ್ ತಗೋಬೋದು. ಓಕೆ, ಆಲ್ರೆಡಿ ಗೊತ್ತಿರ್ತಿದ್ರ ಬಗ್ಗೆ ಸಪ್ರೇಟಾಗಿ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಸೊ ನೋಡೋಣ ಯಾವಾಗಿನ್ನ ಈ ಡೇಟ್ ಬಂದ್ರಾಗಿನ ಅವತ್ತು ಮಾತ್ರ ಫುಲ್ಲು ಬ್ಯುಸಿ ಇರುತ್ತೆ. ಆ 5 ಡೇಸ್ ಮಾತ್ರ ಫುಲ್ಲು ಬ್ಯುಸಿ ಇರುತ್ತೆ ಪ್ರತಿಯೊಬ್ಬರಿಗೂ. ಓಕೆನಾ, ಪ್ರತಿಯೊಬ್ಬರು ಆ ಕಾನ್ಫರೆನ್ಸ್ನ ನೋಡ್ತಿರ್ತಾರೆ, ವಾಚ್ ಮಾಡ್ತಿರ್ತಾರೆ, ಏನೇನು ರಿಲೀಸ್ ಮಾಡ್ತಾರೋ ಏನು ಕತೆ ಅಂತ. ಸೊ ಇದು ಬಂದ್ಬಿಟ್ಟು ಒಳ್ಳೆ ವಿಷಯ. ಸೊ ನೋಡೋಣ ಯಾವಾಗ ಏನು ಕತೆಯನ್ನು ನೋಡ್ಬೇಕಿದೆ. ಈ 5 ಡೇಸ್ ಮಾತ್ರ ಪಿಕ್ಚರ್ ಇರುತ್ತೆ. ಇದು ಬಂದ್ಬಿಟ್ಟು ಜೂನ್ 5ನೇ ತಾರೀಕಿಂದ 9ನೇ ತಾರೀಕು ತನಕ ಅಂತ ಫುಲ್ ಬ್ಯುಸಿ ಇರುತ್ತೆ. ಈ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಗೌರ್ಮೆಂಟ್ ಕಡೆಯಿಂದ ಗೌರ್ಮೆಂಟ್ ಯೂನಿಯನ್ ಮಿನಿಸ್ಟರ್ ಏನಂತಂದ್ರೆ ಒಂದು ಅನೌನ್ಸ್ ಮಾಡ್ಯಾರ. ಯಾರು ಗೊತ್ತೋ ಯೂನಿಯನ್ ಮಿನಿಸ್ಟರ್ ಗೊತ್ತೈತಲ್ಲ ನಿಮಗೆ. ಸೊ ಅಶ್ವಿನ್ ವೈಷ್ಣವ್ ಅಂತ ಅವ್ರು ಏನಂತ ಅನೌನ್ಸ್ ಮಾಡಿದ್ದಾರೆ. ಇವಾಗ ChatGPT ಹೆಂಗೆ ನೋಡ್ತಿದ್ವಿ, ಸೇಮ್ ಆಸ್ ಇಟ್ ಈಸ್. ಏನಂತಂದ್ರೆ ನಮ್ಮ ಇಂಡಿಯಾ ಪರವಾಗಿ ಒಂದು ತಾಂಬರ್ತೀನಂತ ಆ ರೀತಿಯಲ್ಲಿ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಕೆಲವೇ ವಾರಗಳಲ್ಲಿ, ಓಕೆನಾ, ಕೆಲವೊಂದು ಫ್ಯೂ ವೀಕ್ಸ್ನಲ್ಲಿ ಅಂತ ತಾಂಬರ್ತೀವಿ, ಅದ್ರ ಬಗ್ಗೆ ಸಪ್ರೇಟ್ ಅನೌನ್ಸ್ಮೆಂಟ್ ಸಹ ಮಾಡ್ತೀವಿ ಅಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ನಮ್ಮ ಭಾರತದ ರಿಲೇಟೆಡ್, ಭಾರತದ್ದೇ ಓನ್ ಆಗಿ ಭಾರತದ್ದೇ, ಓಕೆನಾ. ಸೊ ಅದನ್ನು ತಾಂಬರ್ತೀವಿ ಅಂತ ಹೇಳ್ತಾರೆ. ತಾಂಬಂದ್ರೆ ದಿ ಬೆಸ್ಟ್, ಓಕೆನಾ. ನಿಜವಾಗ್ಲೂ ತಾಂಬಂದ್ರೆ ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಅವ್ರುಗಳನ್ನ ಏನಂತಂದ್ರೆ ವಾಟ್ಸಪ್ನಲ್ಲೂ ಬಿಲ್ಟ್ ಮಾಡಿಬಿಡ್ತಾರೆ. ನಿಜವಾಗ್ಲೂ ವಾಟ್ಸಪ್ನ ಸಹ ಬಿಲ್ಟ್ ಮಾಡಿ ಅಂತ ತಾಂಬಂದ್ಬಿಡ್ತಾರೆ ಆ ರೀತಿಲಿ. ಸೊ ಇದು ಬಂದ್ಬಿಟ್ಟು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಸೊ ನೋಡೋಣ ಆದಷ್ಟು ಬೇಗ ಕೋರಿಕೆ ಅಂತ ಆದಷ್ಟು ಬೇಗ ಬರೋಕಂತ ನಮ್ಮದು ಹೆಂಗಿರುತ್ತೆ ಪರ್ಫಾರ್ಮೆನ್ಸ್ ಅಂತ ನೋಡಬೇಕಿದೆ. ಸೊ ಇದು ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ನಮ್ಮ ಇಂಡಿಯಾ ಗೌರ್ಮೆಂಟ್ ಕಡೆಯಿಂದ. ಯೂಶಲಿ ನೆಕ್ಸ್ಟ್ ನ್ಯೂಸ್ ಬಂದ್ರೆ ಯಾಸೂಸ್ ಕಡೆಯಿಂದ ಯಾಸೂಸ್ ROG Phone 7 ಈ ಮೊಬೈಲ್ ಬಂದ್ಬಿಟ್ಟು ಅಂತಂದ್ರೆ ನಮಗೆ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬೋದು. ಏಪ್ರಿಲ್ 13ನೇ ತಾರೀಕು ಲಾಂಚ್ ಮಾಡ್ತಾರೆ ಅಂತ ಆ ರೀತಿ ಹೇಳಿದ್ದೆ. ಸೊ ಅದು ಸಹ ನಿಜನೇ, ಏನಂತಂದ್ರೆ ಗ್ಲೋಬಲ್ ಆಗಿ ಲಾಂಚ್ ಮಾಡ್ತಾರೆ. ಈ ಮೊಬೈಲ್ ರಿಲೇಟೆಡ್ ಕೆಲವೊಂದು ಪಿಕ್ಸ್ ರಿವೀಲ್ ಆಗಿದಾವೆ, ನೀವು ನೋಡ್ಬೋದು ಯಾವ ಥರ ಐತೆ ಅಂತ. ಬ್ಯಾಕ್ ಡಿಸೈನು, ಸೊ ಚೆಕ್ಸ್ ಟೈಪ್ ಏನಾಗಿ ಡಿಸೈನ್ ಐತೆ. ಸೊ ಸಖತ್ತಾಗೈತೆ. ಇವೇನಂತಂದ್ರೆ ಯಾಸೂಸ್ ಅಂತ ನೆನಪು ಬಂದರೆ ನಮಗೆ ಫಸ್ಟ್ ಆಫ್ ಆಲ್ ಬರೋದು ಗೇಮಿಂಗು. ಲ್ಯಾಪ್ಟಾಪ್ ಆಗಲಿ ಮೊಬೈಲ್ಸ್ ಆಗಲಿ ಪ್ರತಿಯೊಂದು ಗೇಮಿಂಗ್ಗೆ ನಮಗೆ ಏನಂತಂದ್ರೆ ಇದು ಯಾಸೂಸ್ ಅಂದ್ರೆ ಬರೀ ಗೇಮಿಂಗ್ಗೆ ಬ್ರ್ಯಾಂಡ್ ಅಂದರೆ ಯಾಸೂಸ್ ಗೇಮಿಂಗ್ ಅಂದರೆ. ಸೊ ಆ ರೀತಿಯಲ್ಲಿ ಅಂತ ಇವರು ತಾಂಬರ್ತಾರ. ಸೊ ಈ ಮೊಬೈಲ್ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಸಹ ಗೊತ್ತಾಗಿದ್ದಾವೆ. ಈ ಮೊಬೈಲ್ 6000 mAh ಬ್ಯಾಟ್ರಿಯಿಂದ 65 ವ್ಯಾಟ್ ಚಾರ್ಜಿಂಗಿಂದ ಬರ್ತೈತೆ ಅಂತ ಹೇಳ್ಬೋದು. ಹಾಗೆ ಇದು 165 Hz ರಿಫ್ರೆಶ್ ರೇಟಿಂದ AMOLED ಡಿಸ್ಪ್ಲೇಯಿಂದ ಬರ್ತೈತೆ. ಇನ್ನು ಭಾಳಷ್ಟು ಇದು ಸ್ಪೆಸಿಫಿಕೇಶನ್ಸ್. ಇದು ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು ಬ್ಯಾಕ್ 50 ಮೆಗಾಪಿಕ್ಸೆಲ್ ಬರ್ತೈತೆ ಅಂತ ಹೇಳ್ಬೋದು. ಫ್ರಂಟ್ ಬಂದ್ಬಿಟ್ಟು 60 ಮೆಗಾಪಿಕ್ಸೆಲ್ ಬರ್ತೈತೆ. ಸೊ ನೋಡೋಣ ಯಾವ್ಯಾವ ಇನ್ನು ಪ್ರೋಸರ್ ಬಂದ್ಬಿಟ್ಟು ಯಾವುದೊಂದು ರಿವೀಲ್ ಆಗಿಲ್ಲ. ಬಟ್ ತಾಮಂದ್ರೆ ಇವರು ಅಂತಿಂತ ಪ್ರೋಸರ್ ಅಂತ ತಾಂಬರಲ್ಲ, ಒಳ್ಳೆ ಪ್ರೋಸರಿಂದ, ಲೇಟೆಸ್ಟ್ ಪ್ರೋಸರ್ ಅಂತ ತಾಂಬರ್ತಾರೆ. ಸೊ ನೋಡೋಣ ಯಾವ ಲಾಂಚ್ ಮಾಡ್ತಾರೆ ಏನಿಲ್ಲ. ಐ ವೇಟಿಂಗ್ ಫಾರ್ ದಟ್. ನೋಡೋಣ. ಇದು ಬಂದ್ಬಿಟ್ಟು ನಮಗೆ ಅಂದರೆ ಆಸೂಸ್ ಕಡೆಯಿಂದ. ಯೂಶಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ರೆಡ್ಮಿ ಕಡೆಯಿಂದ. ಸೊ ನೀವೊಂದು ಮೂವಿ ನೋಡಿರ್ತಾರೆ, ಇಂಗ್ಲೀಷ್ ಮೂವಿ ಹ್ಯಾರಿ ಪಾಟರ್ ಸೀರೀಸ್ ನೀವು ನೋಡಿರ್ತೀರಿ ಪ್ರತಿಯೊಬ್ಬರು. ಇವಾಗ ಯೂತ್ ಎಲ್ಲ ನೋಡಿರ್ತಾರೆ ಆ ಮೂವಿ. ಸೊ ಎಷ್ಟು ಸಖತ್ತಾಗಿದೆ ಅಂತ ಸೀರೀಸು. ಸೊ ನಾನು ಆಲ್ರೆಡಿ ನೋಡಿದ್ದೀನಿ ಈ ಮೂವಿ ಸಹ. ಏನಂತಂದರೆ ಈ ಮೂವಿ ಹೆಸರ ಮೇಲೆ ರೆಡ್ಮಿ ಅವರು ಏನಂತ ಒಂದು ಮೊಬೈಲ್ ತಾಂಬಂದಿರ ಅಂತ ಹೇಳ್ಬೋದು, ರೆಡ್ಮಿ ನೋಟ್ 12 ಟರ್ಬೋ ಅಂತ. ಈ ಮೊಬೈಲ್ ಲಾಂಚ್ ಮಾಡಿದ್ದಾರೆ ಕೊಲಾಬ್ರೇಷನ್ ಆಗಿ. ಬಟ್ ಏನಂತ ಈ ಮೊಬೈಲ್ಸು ಲಿಮಿಟೆಡ್ ಎಡಿಷನ್ಸ್, ಓಕೆನಾ. ನಿಮ್ಗೆ ಯಾವುದೇ ಥರ ಲೈಫ್ ಲಾಂಗ್ ಟೈಮ್ ಇವರೇನು ಸೇಲ್ ಮಾಡ್ತಾನೆ ಇರಲ್ಲ. ಕೆಲವೊಂದು ಲಿಮಿಟೆಡ್ ಸೇಲ್ಸ್ ನಿಕ್ಕಿ ಇವರೇನು ಸೇಲ್ ಮಾಡ್ತಿರ್ತಾರೆ. ಸೊ ಸ್ವಲ್ಪ ಸೇಲ್ಸ್ ಬೆಳಿಲ್ಲ ಅಂತ.
ಹಾಗೆ ಈ ಮೊಬೈಲ್ನ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಇದೆ ಓಕೆನಾ. ಈ ಮೊಬೈಲ್ ಬಂದ್ಬಿಟ್ಟು ನಮಗೆ 8GB RAM 256GB ವೇರಿಯಂಟ್ ಲಾಂಚ್ ಆಗುತ್ತೆ. ಈ ಮೊಬೈಲ್ ಸ್ಪೆಸಿಫಿಕೇಶನ್ ವಿಷಯಕ್ಕೆ ಬಂದರೆ ಮಾತ್ರ 6.67 ಇಂಚ್ ಫುಲ್ HD ಪ್ಲಸ್ ಅಂತಂದರೆ OLED ಡಿಸ್ಪ್ಲೇಯಿಂದ 120Hz ರಿಫ್ರೆಶ್ ರೇಟಿಂದ ಬರ್ತೈತೆ. ಹಾಗೆ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರಾಗನ್ ಕಡೆಯಿಂದ 7 Gen 2 ಈ ಪ್ರೊಸೆಸರಿಂದ ಬರ್ತೈತೆ ಅಂತ ಹೇಳ್ಬೋದು. ಇದು ಪ್ರೊಸೆಸರ್ ಬಂದು ಅಪ್ರಾಕ್ಸಿಮೇಟ್ಲಿ ಒಂದು 10 ಲಕ್ಷ ತನಕ ಏನಂದರೆ ಬೆಂಚ್ ಮಾರ್ಕ್ಸ್ ಕೊಡ್ತೈತೆ ಅಂತ ಹೇಳ್ಬೋದು. ಹಾಗೆ ಕ್ಯಾಮ್ರಾ ವಿಷಯಕ್ಕೆ ಬಂದರೆ ಮಾತ್ರ 64 ಮೆಗಾಪಿಕ್ಸೆಲಿಂದ ಬರ್ತೈತೆ, ಫ್ರಂಟ್ ಬಂದ್ಬಿಟ್ಟು 60 ಮೆಗಾಪಿಕ್ಸೆಲಿಂದ ಬರ್ತೈತೆ. ಹಾಗೆ ಬ್ಯಾಟ್ರಿ ಬಂದ್ಬಿಟ್ಟು ಸೇಮ್ 5000 mAh ಬ್ಯಾಟ್ರಿ 67 ವ್ಯಾಟ್ ಚಾರ್ಜಿಂಗ್ಗೆ ಸಪೋರ್ಟ್ ಮಾಡುತ್ತೆ. ಸೊ ಈ ಥರ ಒಳ್ಳೊಳ್ಳೆ ಸ್ಪೆಸಿಫಿಕೇಶನ್ಸಿಂದ ಬರ್ತೈತೆ ಅಂತ ಹೇಳ್ಬೋದು. ಚೈನಾದಲ್ಲಿ ಬಂದ್ಬಿಟ್ಟು ಅಂತಂದರೆ ಇದರ ಪ್ರೈಸ್ 23,000ಕ್ಕೆ ಇಕ್ಕಿದ್ದಾರೆ ಓಕೆನಾ. 23,000ಕ್ಕೆ ಅಂತಂದರೆ ಓಕೆ, ಬಟ್ ನಮ್ಮ ಇಂಡಿಯಾದಲ್ಲಿ ಎಷ್ಟಿಕ್ತಾರೆ ಅಂತ ಕಾಯಬೇಕಿದೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟೆ ರೆಡ್ಮಿ ಬಡ್ಸ್ 4 ಈ ಬಡ್ಸ್ ಅಂತ ಹ್ಯಾರಿ ಪಾಟರ್ ಎಡಿಷನಿಂದನೇ ತಗೊಂಬಂದಿದ್ದಾರೆ. ನೀವು ನೋಡ್ತಿದ್ರೆ ಯಾವ ಥರ ಇದಾವೆ ಅಂತ. ಸೊ ಇದು ಬಂದ್ಬಿಟ್ಟು ಒಳ್ಳೆ ಡಿಸೈನ್ ಐತೆ ನಮಗೆ. ನೋಡಿ ಇವೆಲ್ಲ ಜಸ್ಟ್ ಲಿಮಿಟೆಡ್ ಓಕೆನಾ, ಮಾರಷ್ಟು ಮಾಡ್ತಾರೆ ಆಮೇಲೆ ಅಷ್ಟೇ ಕಿತ್ತು ವಿಷಾಕ್ತಾರೆ. ಇನ್ಫಿನಿಕ್ಸ್ ಅವ್ರು ಯಾವ ಥರ ಡಾಕ್ಟರ್ ಸ್ಟ್ರೇಂಜ್ ನೋಟ್ 12 ಸೀರೀಸ್ ಲಾಂಚ್ ಮಾಡಿದ್ರು ಸೇಮ್ ಆ್ಯಸ್ ಡಿಸೈನ್ ಅಂತಂದರೆ ಇವು ಮೊಬೈಲ್ಸ್ ಅಂತ ಲಾಂಚ್ ಮಾಡಿದ್ರು ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ರೆಡ್ಮಿ ಕಡೆಯಿಂದ. ಇದರಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಆ್ಯಪಿಲ್ ಕಡೆಯಿಂದ. ಈ ಆ್ಯಪಿಲ್ ಅವ್ರು ಏನಂತಂದರೆ ಆ್ಯಪಿಲ್ 14 ಸೀರೀಸಲ್ಲಿ ಸಿಮ್ ಟ್ರೇಗಳನ್ನ ತೆಗೆದಾಕ್ಬಿಟ್ಟಿದ್ರು ಓಕೆನಾ, ಎಲ್ಲಿ ಅಮೆರಿಕಾದಲ್ಲಿ. ಅವಾಗ ಅಲ್ಲಿ ಅಂತಂದರೆ ಬಿಲ್ಟಿನ್ ಈ ಸಿಮ್ಗಳಿಂದ ಬರ್ತದವ. ಈ ಸಿಮ್ ಅಂದರೆ ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ, ನಮ್ಮ ಇಂಡಿಯಾದಲ್ಲಿ ಏನದನ್ನ ಬಂದಿದೆ ಈ ಸಿಮ್ಮು. ಇದೇ ಈ 15 ಸೀರೀಸಲ್ಲಿ ಬಂದ್ಬಿಟ್ಟು ಫ್ರಾನ್ಸು ಹಂಗೆ ಕೆಲವೊಂದು ಪ್ರದೇಶದಲ್ಲಿ ಏನಂತ ಕೆಲವೊಂದು ದೇಶಗಳಲ್ಲಿ ಅಂತಂದ್ರೆ ಅಲ್ಲಿ ಸಹ ಅಂತಂದರೆ ಸಿಮ್ ಟ್ರೇಗಳನ್ನ ತೆಗೆದು ಬಿಸಾಕ್ಬಿಟ್ಟೈತೆ. ಇವಾಗ ಅಲ್ಲಿ ಸಹ ಏನಂತಂದರೆ ಬಿಲ್ಟಿನ್ ಸಿಮ್ಗಳಿಂದ ಬರ್ತವೆ, ಈ ಸಿಮ್ಮಿಂದ ಬರ್ತೈತೆ. ಅದೇ ಥರ ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಏನಂತ ಬರಲ್ಲ ಆ್ಯಕ್ಚುಲಿ, ಅಲ್ಲಿ ಬಂದಂಗೆ ಇಲ್ಲಿ ಏನು ಬರಲ್ಲ ಆ್ಯಪಿಲ್. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಇನ್ನೂ ಬರ್ತಿಲ್ಲ ಓಕೆನಾ, ಯಾರು ಯೂಸ್ ಮಾಡ್ತಿಲ್ಲ ಈ ಸಿಮ್ಗಳನ್ನ. ಇನ್ನು ಇರೋ ಸಿಮ್ಗಳನ್ನ ತಗೊಂಡ್ರೆ ಕಷ್ಟ ಆಯ್ತು, ಇನ್ನು ಈ ಸಿಮ್ ಅಂದರೆ ಭಾಳಷ್ಟು ಕಷ್ಟ. ಅದು ಬಂದ್ಬಿಟ್ಟು ಇನ್ನು ಫೀಚರ್ಸ ಯಾರಿಗೆ ಗೊತ್ತಿಲ್ಲ, ಈ ಸಿಮ್ ಅಂದರೆ ಏನಂತ ಸಹ ಗೊತ್ತಿಲ್ಲ ಭಾಳಷ್ಟು ಜನಕ್ಕೆ. ಸೊ ಬರಲ್ಲ, ಟೆನ್ಷನ್ ಏನು ಅವಶ್ಯಕತೆ ಇಲ್ಲ ನಮ್ಮ ಇಂಡಿಯಾದಲ್ಲಿ ಈ ಸಿಮ್ ಅಂತ. ಜಸ್ಟ್ ಏನಂತಂದ್ರೆ ಅಲ್ಲಿ ಆಲ್ರೆಡಿ ಅಪ್ಡೇಟೆಡ್ ಕಂಟ್ರೀಸ್ ಅವೆಲ್ಲ, ನಮ್ಮಿನ್ನ ಡೆವಲಪಿಂಗ್ ಕಂಟ್ರೀಸ್ ನಮ್ಮದೆಲ್ಲ ಓಕೆನಾ. ನೋಡೋಣ. ಸೊ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ತಾಂಬರಲ್ಲ ಇದು ಈ ಸಿಮ್ ಈ ಆ್ಯಪಿಲ್ ಮೊಬೈಲ್ಸ್ ಓಕೆನಾ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ಆ್ಯಪಿಲ್ ಕಡೆಯಿಂದ. ಇಲ್ಲಿ ಸಲ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ವಾಟ್ಸಪ್ ಕಡೆಯಿಂದ. ವಾಟ್ಸಪ್ ಕೆಲವೊಂದು ಫೀಚರ್ ಮೇಲೆ ವರ್ಕ್ ಮಾಡಿದೆ ಅಂತ ಹೇಳ್ಬೋದು. ಅದರಲ್ಲಿ ಫಸ್ಟ್ ಫೀಚರ್ ಯಾವ್ದಂತಂದರೆ, ಸೊ ಫಸ್ಟ್ ನಾವು ಎಡಿಟ್ ಆಪ್ಷನ್ ನಮಗೆ ಗೊತ್ತಿರೋ ಭಾಳಷ್ಟು ದಿವಸ ಇದ್ರ ಬಗ್ಗೆ ನಾವು ಮಾತಾಡ್ತಿದ್ವಿ ಅವಾಗೆಲ್ಲ. ಇವಾಗ ಪ್ರೆಸೆಂಟ್ ಏನಂತಂದರೆ ಆ್ಯಪಿಲ್ ಡಿವೈಸಸ್ ಮೇಲೆ ವರ್ಕ್ ಮಾಡ್ತಿದ್ದೆ ಅಂತ ಹೇಳ್ಬೋದು. ವರ್ಕ್ ಮಾಡಿದ ತಕ್ಷಣ ಇದು ವರ್ಕ್ ಆಗಿಬಿಟ್ರೆ ಮಾತ್ರ ಪರ್ಟಿಕ್ಯುಲರ್ ಆಗಿ ಕಂಪಲ್ಸರಿ ವರ್ಕ್ ಆಗುತ್ತೆ. ವರ್ಕ್ ಆಗಿಬಿಟ್ರೆ ಏನಿಲ್ಲ, ಕಂಪಲ್ಸರಿ ವರ್ಕ್ ಆಗುತ್ತೆ ಆ್ಯಪಿಲ್ ಡಿವೈಸ್ಗೆ. ಆಮೇಲೆ ಅಂತಂದ್ರೆ ತಳ್ತಾರೆ, ಆಮೇಲೆ ಅಲ್ಲೆಲ್ಲ ತಳಿದ ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಂಡ್ರಾಯ್ಡ್ ಡಿವೈಸ್ ಮೇಲೆ ಕಣ್ಣಾಗ್ತಾರೆ. ಸೊ ಇನ್ನೊಂದು ನೆಕ್ಸ್ಟ್ ಫೀಚರ್ ಬಂದ್ಬಿಟ್ಟು ಅಂದರೆ ಒನ್ಸ್ ವ್ಯೂ ಆಡಿಯೋ ಅಂತ. ನೀವೇನಾದರೂ ವಾಯ್ಸ್ ಮೆಸೇಜ್ ಕಳಿಸಿರ್ತಾರಲ್ಲ ಅದನ್ನೇ ನೀವು ಒನ್ಸ್ ವ್ಯೂ ಅಂತ ಓಕೆನಾ. ಅವರು ನೀವು ಕಳಿಸಿದ ತಕ್ಷಣ ಅವ್ರು ಒನ್ ಟೈಮ್ ಕೇಳಿದ ಮೇಲೆ ಇನ್ನೊಂದ್ಸಲ ಕೇಳೋದಕ್ಕಾಗಲ್ಲ. ಆ್ಯಸ್ ಇಟ್ ಈಸ್ ಇವಾಗ ಒನ್ಸ್ ಅದೇನಂತಾರಲ್ವ, ನಾವು ಫೋಟೋ ಕಳಿಸಿದ್ರೆ ಒಂದೇ ಟೈಮ್ ನೋಡ್ತಾರಲ್ಲ, ಆ್ಯಸ್ ಇಟ್ ಈಸ್ ಏನಂತಂದ್ರೆ ಆಡಿಯೋ ಸಹ ಅಷ್ಟೇ. ನಾವು ಕಳಿಸಿದ ತಕ್ಷಣ ಅವ್ರು ಒಂದೇ ಸಲ ಕೇಳ್ಬೋದು, ಇನ್ನೊಂದ್ಸಲ ಕೇಳೋದಕ್ಕೆ ಬರಲ್ಲ. ಸೊ ಹಾಗೆ ಬಂದ್ಬಿಟ್ಟು ನೆಕ್ಸ್ಟ್ ಏನಂತ ಇನ್ನೊಂದು ಫೀಚರ್ ಬಂದ್ಬಿಟ್ಟು ಗ್ರೂಪ್ನಲ್ಲಿ ಮೆಸೇಜ್ನ ಪಿನ್ ಮಾಡ್ಬೋದಲ್ಲ, ಅದು ಸಹ ಆಪ್ಷನ್ ಮೇಲೆ ಅಂತ ವರ್ಕ್ ಮಾಡ್ತಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಆಡಿಯೋ ಚಾಟ್ ಅಂತ ಓಕೆನಾ. ಫನ್ನಿಯಾಗಿ ನಿಮ್ದೇನೋ ಗ್ರೂಪ್ ಇತ್ತು ಅನ್ಕೊಳ್ಳಿ, ಅದರಲ್ಲಿ ಆಡಿಯೋ ಚಾಟ್ಸ್ ಏನಂತಂದ್ರೆ ಇವ್ರು ತಾಂಬರ್ತಾರೆ ಅಂತ ಹೇಳ್ಬೋದು. ಆಡಿಯೋ ಚಾಟ್ ಬಂದ್ಬಿಟ್ಟು ಅಂತಂದರೆ ಫನ್ನಿಯಾಗಿ ಟೈಪಿಂಗ್ ಏನಿರಲ್ಲ, ಬರೀ ಆಡಿಯೋದಿಂದ ನಾವೇನೋ ಮಾತಾಡಬಹುದು ಅಂತ ಫೀಚರ್ಸ್ ಅದನ್ನ ವರ್ಕ್ ಮಾಡಿದ್ರೆ ಅಂತ ಹೇಳ್ಬೋದು. ಸೊ ನೋಡೋಣ, ಇದು ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ವಾಟ್ಸಪ್ ಕಡೆಯಿಂದ ಇವೆಲ್ಲ ವರ್ಕ್ ಪರ್ಟಿಕ್ಯುಲರ್ಲಿ ಚೆನ್ನಾಗಿ ವರ್ಕ್ ಆದರೆ ಮಾತ್ರ ಮುಂದೆ ಬಂದ್ಬಿಟ್ಟು ಈ ಥರ ಫೀಚರ್ಸ್ ಇನ್ನೂ ಬರ್ತಾನೆ ಇರ್ತಾವೆ ವಾಟ್ಸಪ್ನಲ್ಲಿ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದ್ರೆ ವಾಟ್ಸಪ್. ಇದರಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ವಿವೋ ಕಡೆಯಿಂದ ವಿವೋ X Fold 2 ಈ ಮೊಬೈಲ್ ಬಂದ್ಬಿಟ್ಟೆ ಅಂತಂದರೆ ಕೆಲವೊಂದು ಪಿಕ್ಚರ್ಸ್ ಲೀಕ್ ಆಯಿತು ಅಂತ ಹೇಳಿದ್ವಿ ಈ ಮೊಬೈಲ್ ರಿಲೇಟೆಡ್. ಸೊ ಇದು ಬಂದ್ಬಿಟ್ಟು ಫೋಲ್ಡಬಲ್ ಮೊಬೈಲ್ ಓಕೆನಾ. ಈ ಮೊಬೈಲ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರಾಗನ್ 8 Gen 2 ಪ್ರೊಸೆಸರಿಂದ ಬರ್ತೈತೆ, UFS 4.0 ಇಂದ ಬರ್ತೈತೆ, DDR5X RAM ಇಂದ ಬರ್ತೈತೆ. ಈ ಥರ ಒಳ್ಳೊಳ್ಳೆ ಸ್ಪೆಸಿಫಿಕೇಶನ್ಸಿಂದ ಬರ್ತಿದೆ ಅಂತ ಹೇಳ್ಬೋದು. ಸೊ ನೋಡೋಣ ಯಾವ ಲಾಂಚ್ ಮಾಡ್ತಾರೆ ಏನಿಲ್ಲ. ಸೊ ನೋಡ್ಬೋದು ಯಾವ ಥರ ಇದೆ ಅಂತ ಮೊಬೈಲು, ಒಂಥರ ರೆಡ್ ಕಲರಲ್ಲಿ ಸಖತ್ತಾಗಿದೆ ಮೊಬೈಲ್, ನೀವು ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಇದು ಬಂದ್ಬಿಟ್ಟು ನಮ್ಮ ಎಂತ ವಿವೋ ಕಡೆ. ಇದರಲ್ಲಿ ನೆಕ್ಸ್ಟ್ ನಮಗೆ OnePlus ಕಡೆಯಿಂದ OnePlus 11 ಬಂದ್ಬಿಟ್ಟು ಅಂದ್ರೆ ಹೊಸ ಕಲರ್ ಬಗ್ಗೆ ಮಾತಾಡಿದ್ವಲ್ಲ. ಸೊ ಅದು ಹೊಸ ಕಲರೇ, ಬಟ್ ಅಂತಂದ್ರೆ ಅದೊಂದು ಎಡಿಷನ್ ಓಕೆನಾ, ಜೂಪಿಟರ್ ಎಡಿಷನ್ ಅಂತ ತಗೊಂಡಿದ್ದಾರೆ. ಸೊ ಜೂಪಿಟರ್ ಎಡಿಷನ್ ಬಂದ್ಬಿಟ್ಟು ನಿನ್ನೆ ಚೈನಾದಲ್ಲಿ ಲಾಂಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೇಮ್ ಸ್ಪೆಸಿಫಿಕೇಶನ್ಸ್ ಇದೆ, ಬಟ್ ಇದರಲ್ಲಿ ಅಂತ ವೇರಿಯಂಟ್ ಬಂದ್ಬಿಟ್ಟು 16GB RAM ಹಾಗೆ 256GB ಈ ವೇರಿಯಂಟಲ್ಲಿ ಏನಂತಂದರೆ ಲಾಂಚ್ ಮಾಡಿದ್ರೆ ಅಂತ ಹೇಳ್ಬೋದು. ಇದು ಅಪ್ರಾಕ್ಸಿಮೇಟ್ಲಿ ಪ್ರೈಸ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ 58,000ದಲ್ಲಿ ಅಂತಂದರೆ ಚೈನಾದಲ್ಲಿ ಲಾಂಚ್ ಆಗಿದೆ. ನೀವು ನೋಡ್ಬೋದು ಯಾವ ಥರ ಡಿಸೈನ್ ಇದೆ ಅಂತ. ಈ ಕಲರ್ ಮಾತ್ರ ಸಖತ್ತಾಗೈತೆ, ಒನ್ ಆಫ್ ದ ಬೆಸ್ಟ್ ನನಗೆ ಓಕೆನಾ. ಕೆಲವೊಂದು ಸ್ಟಿಕ್ಕರ್ಸ್ ಅದಾವೆ ಬಾಕ್ಸ್ನಲ್ಲಿ, ಆ ಥರ ಎಲ್ಲ ತಗೊಂಬರ್ತಿದ್ದಾರೆ. ಸೊ ನೋಡೋಣ, ಇದು ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ ನೋಡಬೇಕಿದೆ. ಒನ್ ಆಫ್ ದ ಬೆಸ್ಟ್ ಕಲರ್ ಮಾತ್ರ ಸಖತ್ ಇಷ್ಟ ಆಯಿತು. ಈ ಕಲರ್ ಹೆಸರು ನಿಜವಾಗ್ಲೂ ಇದುವರೆಗೂ ಗೊತ್ತಾಗಲಿಲ್ಲ ನನಗೆ.
ನೋಡೋಣ ಹುಡುಕಿ ನಿಮ್ಗೆ ಹೇಳ್ತೀನಿ ಯಾವ ಕಲರ್ ನೋಡಿದ್ರಲ್ಲ ಬ್ರದರ್ಸ್, ಇವು ಬಂದ್ಬಿಟ್ಟು ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನನಗೆ ಅನಿಸಿದ್ದು. ಈ ಟೆಕ್ ನ್ಯೂಸ್ ಬಗ್ಗೆ ನಿಮ್ಗೆ ಏನು ಇಷ್ಟ ಅಂತ ಕೆಳಗೆ ಕಾಮೆಂಟ್ ತಿಳಿಸಿ ಮರಿಬೇಡ, ಓಕೆನಾ? ನೀವು ನಮ್ಮ ಚಾನಲ್ಗೆ ಹೊಸ ಬಂದಿದ್ರೆ ಮಾತ್ರ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫೀಲ್ ಆಗಿ ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾ ಇರ್ತೀನಿ ನಿಮಗಾಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.